ಮಿಥ್ಯ. ಇದು ಸುಮಂತ್ ಭಟ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಮಿಥ್ಯ. ಇವರು ಮುಂಬೈಯಲ್ಲೇ ಇರ್ತಾರೆ. ಅವರ ಅಪ್ಪ ಅಮ್ಮ ಇಲ್ಲ, ತೀರ್ಕೊಂಡಿರ್ತಾರೆ. ಸೊ ಈಗ ಇವರು ಅವರ ಚಿಕ್ಕಪ್ಪನ ಮನೆಯಲ್ಲಿ ಇರಬೇಕು. 11 ವರ್ಷದ ಹುಡುಗ ಈ ಒಂದು ಸಿಚುವೇಶನ್ನ ಹೇಗೆ ಫೇಸ್ ಮಾಡ್ದ, ಅವನು ಅವನ ಭಾವನೆಯನ್ನ ಹೇಗೆ ವ್ಯಕ್ತಪಡಿಸಿದ ಅಂತೆಲ್ಲ ತಿಳ್ಕೊಳ್ಳೋಕೆ ನೀವು ಸಿನಿಮಾನೇ ನೋಡ್ಬೇಕು. ಕೆಲವೊಂದು ಕತೆಗಳು ಹೇಗಿರ್ತವೆ ಅಂದ್ರೆ, ಒಬ್ಬ ಸಿಂಗರ್ ಆಗ್ಬೇಕು ಅಂತ ಇರ್ತಾನೆ, ಕತೆಯ ಕೊನೆಯಲ್ಲಿ ಅವನೊಬ್ಬ ದೊಡ್ಡ ಸಿಂಗರ್ ಆಗ್ತಾನೆ. ಇನ್ನ ಕೆಲವೊಂದು ಕತೆಗಳು ಒಬ್ಬ ಸಿಂಗರ್ ಆಗ್ಬೇಕು ಅಂತ ಇರ್ತಾನೆ, ಅವನು ಕತೆಯ ಕೊನೆಯಲ್ಲಿ ಆಡಿಷನ್ಗೆ ಹೋಗ್ತಾನೆ. ಈ ಕತೆ ಈ ಲಿಸ್ಟ್ಗೆ ಸೇರುತ್ತೆ ಅಂತ ಅನ್ಸತ್ತೆ. ಈ ಸಿನಿಮಾದಲ್ಲಿ ಸೌಂಡ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಪೂರ್ತಿ ಆಲ್ಮೋಸ್ಟ್ ಮಿಥ್ಯಾ ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವ್ ಇಂದಾನೆ ತೋರಿಸ್ತಾ ಇರ್ತಾರೆ. ಅಂಡ್ ಹಾಗೆ ಮಾಡಿದ್ರಿಂದ ಸಿನಿಮಾ ಬೇರೆ ಎಕ್ಸ್ಪೀರಿಯನ್ಸ್ ಕೊಡತ್ತೆ. ಲೈಕ್ ನಾವು ಆ ಸಿಚುವೇಶನ್ಸ್ ಗಳಲ್ಲಿ ಇದ್ದು ನೋಡ್ತಾ ಇದೀವಿ ಅನ್ನೋ ಫೀಲಿಂಗ್ ಬಂದ್ಬಿಡತ್ತೆ. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಇದರ ಬರವಣಿಗೆ. ಇಲ್ಲಿ ಯಾವ ಕ್ಯಾರೆಕ್ಟರು ನೆಗೆಟಿವ್ ಇರಲ್ಲ, ಪರಿಸ್ಥಿತಿಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾ ಇರ್ತವೆ. 11 ವರ್ಷದ ಹುಡುಗ ಅಪ್ಪ ಅಮ್ಮನನ್ನ ಕಳ್ಕೊಂಡಿದ್ದಾನೆ. ಈಗ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ, ಅದನ್ನ ಹೇಗೆ ವ್ಯಕ್ತಪಡಿಸ್ತಾನೆ ಅಂತ ಸಿನಿಮಾ ಪೂರ್ತಿ ಹೇಳಿದ್ದಾರೆ. ಇಲ್ಲಿ ಎಷ್ಟೊಂದು ವಿಷಯಗಳನ್ನ ಬೇರೆ ಕ್ಯಾರೆಕ್ಟರ್ಗಳು ಇದು ಯಾಕೆ ಹೀಗೆ ಅಂತ ಪ್ರಶ್ನಿಸಿದಾಗೆಲ್ಲ ಅವನೊಂದು ಕನ್ಫ್ಯೂಸ್ಡ್ ಸ್ಟೇಟಲ್ಲೇ ಇದ್ದು ಉತ್ತರ ಕೊಡ್ತಾ ಇರ್ತಾನೆ. ಆ ಒಂದು ವಯಸ್ಸಿನ ಹುಡುಗನಿಗೆ ಆ ಥರ ಆದಾಗ ಯಾರನ್ನ ನಾನು ನಂಬಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಅಂಡ್ ಅವನ ಗೊಂದಲ, ಅವನ ಖುಷಿ, ಈ ಎಲ್ಲ ಭಾಗವನ್ನ ಡೈರೆಕ್ಟರ್ ಅವರು ತುಂಬಾ ರಿಯಲಿಸ್ಟಿಕ್ ಆಗಿ ಕಟ್ಕೊಂಡಿದ್ದಾರೆ ಅಂತ ಅನಿಸ್ತು. ಈ ಸಿನಿಮಾದಲ್ಲಿ ಎಷ್ಟೊಂದು ಪ್ರಶ್ನೆಗಳಿಗೆ ಆನ್ಸರ್ಗಳನ್ನೇ ಕೊಡಲ್ಲ. ಅಂಡ್ ನೋಡೋ ಆಡಿಯನ್ಸ್ಗೂ ಕೂಡ ಆನ್ಸರ್ ಬೇಕಿತ್ತು ಅಂತ ಅನ್ಸಲ್ಲ. ಅವನ ಕ್ಯಾರೆಕ್ಟರ್ ಹಿಂಗಿದೆ, ಅವನ ಪರಿಸ್ಥಿತಿ ಹಿಂಗಿದೆ, ನಾವು ಅದನ್ನ ನೋಡ್ಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಯೂಶಲಿ ನಾವು ನೋಡೋ ಸಿನಿಮಾಗಳಲ್ಲಿ ಇಂಟರ್ವಲ್ಗೆ ಒಂದು ಟ್ವಿಸ್ಟ್ ಕೊಡೋದು, ಸಾಂಗ್ಸ್ ಆ ಥರ ಎಲ್ಲ ಇರಲ್ಲ. ಈ ಸಿನಿಮಾ ಜಸ್ಟ್ ಆ ಹುಡುಗನ ಭಾವನೆ, ಅವನ ಪರ್ಸ್ಪೆಕ್ಟಿವ್, ಅವನ ಜರ್ನಿ ಮೇಲೆ ಇರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ನಡೆಯೋ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿ ತನಕ ಒಳಗೆ ಇರೋ ಒಂದು ಎಮೋಷನ್ ಹೊರಗೆ ಬಂದ್ರೆ ಹೇಗಿರುತ್ತೆ ಅಂಡ್ ಅದನ್ನ ಕೂಡ ಸೆಟಲ್ ಆಗಿ ತೋರಿಸಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದಿಷ್ಟು ಡೈಲಾಗ್ಸ್ ಇಂದ ನೋಡೋ ಆಡಿಯನ್ಸ್ನ ಎಮೋಷನ್ ಮಾಡಿಸೋದು ನಾವು ನೋಡಿರ್ತೀವಿ. ಬಟ್ ಇಲ್ಲಿ ಡೈಲಾಗ್ಸ್ ಇಲ್ದಲೆ ಸಿಚುವೇಶನ್ಸ್ಗೆ ಕನೆಕ್ಟ್ ಆಗ್ಬಿಡ್ತೀವಿ. ಇಲ್ಲಿ ಆಕ್ಟ್ ಮಾಡಿರೋ ಎಲ್ಲಾ ಕ್ಯಾರೆಕ್ಟರ್ಗಳು ಅವರ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮ್ಯೂಸಿಕ್ ಅಂಡ್ ಸೌಂಡ್ ಡಿಸೈನ್ ಕತೆಗೆ ತಕ್ಕಂತೆ ಎಕ್ಸಲೆಂಟ್ ಆಗಿ ಬಂದಿದೆ. ಇನ್ನು ಇಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು. ಇದಿಷ್ಟು ನನ್ನ ರಿವ್ಯೂ. ಇನ್ನು ನೀವು ಸಿನಿಮಾ ನೋಡಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.